ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕೆಂಪೇಗೌಡ ಜಯಂತಿ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. 516ನೇ ಜಯಂತ್ಯೋತ್ಸವ ನಡೀತಾ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 516ನೇ ಜಯಂತ್ಯೋತ್ಸವನ ಕರ್ನಾಟಕದ ಮೂಲೆ ಮೂಲೆಯಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ, ಬ್ಯಾಂಗ್ಳೂರಲ್ಲಿ ಅದ್ಧೂರಿಯಾಗಿ, ಅದ್ಭುತವಾಗಿ ಒಂದು ದಿನನ ಪೂರ್ತಿ ಮುಡಿಪಾಗಿಟ್ಟು ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ಇವತ್ತು ಆಚರಿಸ್ಲೇಬೇಕು. ಆ ದಿನನ ರಿಮೆಂಬರ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಆಚರಿಸ್ಲೇಬೇಕು ವೀಕ್ಷಕರೇ. ಸೊ ಯಾಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿರ್ಬೋದು. ಕೆಂಪೇಗೌಡರು ಆಗಿನ ಕಾಲದಲ್ಲಿ 1537 ದೇವರಾಯಪಟ್ಟಣ ಅಂತ ಹೆಸರಿಟ್ಟಿದ್ರು. ಯಾವಾಗ? 1537ರಲ್ಲಿ. ಈಗ ಬೆಂಗಳೂರು ಆಗಿ, ಬೆಂದಕಾಳೂರು ಆಗಿ, ಈಗ ಬಿಡಿ, ಈಗ ನಾವು ದೊಡ್ಡ ಮಹಾನಗರ ಪಾಲಿಕೆ ಆಗಿದೆ. ಇನ್ನು ಹೆಸರು ಬದಲಾವಣೆ ಆಗ್ಬೋದು, ಮೋಸ್ಟ್ ಪ್ರಾಬಲಿ ಆಗಲ್ಲ. ಬಿಡಿ, ಹೆಸರು ವಿಚಾರ ಸೆಕೆಂಡರಿ. ಸೊ ಅದರ ಜೊತೆಗೆ ಎಷ್ಟು ಫಂಕ್ಷನ್ಗಳು ಮಾಡ್ತಾ ಇದ್ದೀರಿ. ನಾನು ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ನೋಡಿದೆ. ನ್ಯೂಸ್ ಪೇಪರ್ ತಗೊಂಡ ತಕ್ಷಣ ಪೂರ್ತಿ ನ್ಯೂಸ್ ಪೇಪರ್ ರೈಡ್ ಮಾಡಿದೆ. ಪ್ರಜಾವಾಣಿ ಪೇಪರ್ನ ಫುಲ್ ಈ ಫ್ರಂಟ್ ಪೂರ್ತಿ ಓದ್ ನೋಡಿದೆ. ಇದಾರೆ ಎಲ್ಲರೂ, ಈಗ ಯಾರು ಅಧಿಕಾರದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಬೇರೆ ಬೇರೆಯವರು, ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಇದ್ದಾರೆ. ಸ್ವಾಮೀಜಿಗಳನ್ನ ನೇಮು ಹಾಕಿದ್ದಾರೆ, ಎಲ್ಲರನ್ನು ಹಾಕಿದ್ದಾರೆ. ಅಫ್ಕೋರ್ಸ್ ಖುಷಿ ಆಯ್ತು, ಕೆಂಪೇಗೌಡರು ಜಯಂತಿ ಮಾಡ್ತಾ ಇದ್ದಾರೆ. ಪ್ರಜಾವಾಣಿ ಮುಖ್ಯ ಪೇಜ್ ನಲ್ಲೇ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್. ಸಿದ್ದರಾಮಯ್ಯನವರೇ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಏಕೈಕ ವ್ಯಕ್ತಿ ಭಾರತದ ಪ್ರಧಾನಿಯಾಗಿ ಹೋಗಿದ್ದಾರೆ. ಮಣ್ಣಿನ ಮಗ HD ದೇವೇಗೌಡರು, ಒಕ್ಕಲಿಗ ಸಮುದಾಯದವರು. ಇದು ಬಿಟ್ರೆ ಮೋಸ್ಟ್ಲಿ ಹಿಸ್ಟ್ರಿ ಅದು ರಿಪೀಟ್ ಆಗೋದು ತುಂಬಾನೇ ಕಷ್ಟ ಇದೆ. ಪ್ರಧಾನಮಂತ್ರಿ ಹುದ್ದೆಗೆ ಹೋದ ನಂತರ ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರಲ್ಲ ಅವರು. ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಏನು ಅವ್ರ ಕರ್ತವ್ಯನ ಮಾಡಬೇಕು 10 ತಿಂಗಳ ಕಾಲ ಮಾಡಿ ಬಂದಿದ್ದಾರೆ. ಹಾಗಾದ್ರೆ ಬೆಂಗಳೂರಿಗೆ ಅವ್ರೇನು ಮಾಡ್ಲೇ ಇಲ್ವಾ? ಮಾಡಿದ್ದಾರೆ. ಬೆಂಗಳೂರಿಗೂ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮ್ಗಿಂತ. ಕಾವೇರಿ ನೀರ್ನ ಬೆಂಗಳೂರಿಗೆ ಬೇಕು ಅಂತ ಹೇಳಿದ್ದು ಪ್ರಧಾನಮಂತ್ರಿಗಳು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು. ಈಗ ನೀವು ದೇವನಹಳ್ಳಿ ಏರ್ಪೋರ್ಟ್ಗೆ ಅದ್ರ ಪಕ್ಕ ಏನು ಒಂದು ಇಂಡಸ್ಟ್ರಿಯಲೈಸೇಷನ್ ಮಾಡಕ್ಕೆ ಫೈಟ್ ಮಾಡ್ತಿದಾರಲ್ಲ, 13 ಹಳ್ಳಿಗಳನ್ನ ಸೇರ್ಕೊಂಡು ಇಂಡಸ್ಟ್ರಿಗೆ ಬೇಕು ನಮಗೆ ಆ ಜಾಗ ಅಂತ ಏನೋ ಫೈಟ್ ಮಾಡ್ತಿದಾರಲ್ಲ. ದೇವನಹಳ್ಳಿಲಿ ಏರ್ಪೋರ್ಟ್ ರಿಜಿಸ್ಟರ್ ಮಾಡಿ, ಅಕ್ವೈರ್ ಮಾಡಿ, ರೆಡಿ ಮಾಡಿಸಿದ್ದು, ಅದಕ್ಕೆ ರಿಪೋರ್ಟ್ ಮಾಡಿದ್ದು ದೇವೇಗೌಡರು. ದೇವೇಗೌಡರು ಕೂಡ ಇದಕ್ಕೆ ನಿಮ್ಮಷ್ಟಿಲ್ಲ ಅಂತ ಹೇಳಿದ್ರು ಅಲ್ಪ ಸ್ವಲ್ಪನಾರು ಮಾಡಿದಾರಲ್ವಾ. ಒಬ್ಬ ಒಕ್ಕಲಿಗ ಸಮುದಾಯ ವ್ಯಕ್ತಿನ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಲಿಲ್ಲ, ಅಥವಾ ಒಂದು ಫ್ರೆಂಡ್ ಶೀಟ್ ಅಲ್ಲಿ ಯಾವ್ದಾದ್ರು ಒಂದು ಸೈಡ್ ಅಲ್ಲಿ ಮಾಜಿ ಪ್ರಧಾನಿಗಳು HD ದೇವೇಗೌಡರು ಅವ್ರು ಬರ್ತಾರ ಬಿಡ್ತಾರ ಸೆಕೆಂಡರಿ ಅನ್ನೋದೊಂದು ಮೆನ್ಷನ್ ಮಾಡಬಾರ್ದರಿ, ಕರಿಬೇಕು ರೀ. ಈ ವಿಚಾರ ಎಷ್ಟು ಸೂಕ್ಷ್ಮವಾದ ವಿಚಾರ ಅಂತ ಹೇಳಿದ್ರೆ ಪೂರ್ತಿ ಪೇಪರ್ ಓದ್ ನೋಡ್ದೆ, ಫುಲ್ ನೋಡ್ದೆ, ಎಲ್ಲ ನೋಡ್ದೆ. ಹಾಗಾದ್ರೆ ದೇವೇಗೌಡರು ಏನು ಮಾಡ್ಲೇ ಇಲ್ವಾ ಬೆಂಗಳೂರಿಗೆ, ನಮ್ಮ ರಾಜ್ಯಕ್ಕೆ ಅನ್ನೋ ಪ್ರಶ್ನೆ ನನಗೆ ಮೂಡ್ ಬಂತು. ಏನಕ್ಕೆ ದೇವೇಗೌಡರನ್ನ ಪಾಯಿಂಟ್ ಔಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಒಕ್ಕಲಿಗ ಸಮುದಾಯದಲ್ಲಿ ಸದ್ಯಕ್ಕೆ ಹೆಸರನ್ನ ಕೆಡಿಸ್ಕೊಳ್ದಾನೆ ಒಂದು ಒಳ್ಳೆ ಹುದ್ದೆಗೆ ಹೋಗಿ ಆ ಹುದ್ದೆನ ಅನುಭವಿಸಿ ಜನಕ್ಕೆ ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡಿ, ಅದ್ರ ಜೊತೆಗೆ ಒಂದು ಅಭಿವೃದ್ಧಿ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇಷ್ಟೆಲ್ಲಾ ಮಾಡಿದ್ದಾಗ ನೀವು ನಿಮ್ಮ ಪಕ್ಷದವ್ರದ್ದು ಮಾತ್ರ ನೋಡಿದಿರಲ್ಲ ಸಿದ್ದರಾಮಯ್ಯನವರೇ, ನೀವು ಕೂಡ ದೇವೇಗೌಡರ ಗರಡಿಯಲ್ಲೇ ಬೆರಳು ಬಂದವ್ರು. ನೀವು ಪಕ್ಷಾತೀತವಾಗಿ ಯಾಕೆ ನೋಡ್ತೀರಿ ಇದನ್ನ? ಬೇಕಾಗಿಲ್ಲ ಪಕ್ಷಾತೀತವಾಗಿ ನೋಡೋದು. ಫೋಟೋ ಹಾಕ್ಸ್ಬಿಟ್ಟು ಮಾಜಿ ದೇವೇಗೌಡರು ಯಾವ್ದಾರ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ರೆ ಎಸ್ ಅಫ್ಕೋರ್ಸ್ ಕೊಡ್ಲೇಬೇಕಿತ್ತು. ಈವನ್ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆಯಲ್ಲ, ಅದನ್ನ ಉದ್ಘಾಟನೆ ಮಾಡುವಾಗ್ಲೂ ನೀವು ಕರ್ದಿಲ್ಲ ಆ ಟೈಮಲ್ಲಿ. ಯಾಕೆ ಅನ್ನೋ ಪ್ರಶ್ನೆ ಗೊತ್ತಿಲ್ಲ. ಪಕ್ಷಾತೀತವಾಗಿ ನೋಡ್ಬೇಡಿರಿ. ಒಕ್ಕಲಿಗರು ಅನ್ನೋವಂಗೆ ನೋಡ್ಬೇಡಿ, ಗೌಡ್ರು ಅನ್ನೋವಂಗ ನೋಡ್ಬೇಡಿ, ಕೆಂಪೇಗೌಡರು ತರ ನೋಡ್ಬೇಡಿ. ಒಬ್ಬ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಮೋಸ್ಟ್ಲಿ ಮುಂದಕ್ಕೆ ರಿಪೀಟ್ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ಅದು ತುಂಬಾನೇ ಕಷ್ಟ ಇದೆ. ಸೌತ್ ಇಂಡಿಯಾದಿಂದ ಆಗೋದು, ಅದು ನಮ್ಮ ಕರ್ನಾಟಕದಿಂದ ಆಗೋದು ತುಂಬಾನೇ ಕಷ್ಟ ಇದೆ. ಯಾಕೆ ಈ ದಿನನ ನೀವೇ ಮಾಡ್ಕೊಳ್ತಾ ಇದ್ದೀರಿ? ಒಂದು ಇನ್ವೈಟ್ ಮಾಡ್ಬೋದಿತ್ತು ಇದನ್ನ. ಇದೊಂದು ಲೆಟರ್ಗೆ ಪೇಪರ್ಗೆ ಹಾಕಿಸ್ಬೇಕಿತ್ತು. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್, ಎಸ್ ಅಫ್ಕೋರ್ಸ್ ಅವತ್ತು ಕೆಂಪೇಗೌಡರ ಫೌಂಡೇಶನ್ ಹಾಕಿದ್ಕೆ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರೋದು. ನಿಮ್ಮ ಸರ್ಕಾರ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತಾ ಇದಾರೆ. ಎಸ್ ಅಫ್ಕೋರ್ಸ್ ಮಾಡ್ಲಿ, ಡೆವಲಪ್ಮೆಂಟ್ ಮಾಡ್ಲೇಬೇಕು, ಡೆವಲಪ್ ಆಗ್ಲೇಬೇಕು. ಇಷ್ಟು ಅದ್ದೂರಿಯ ಕಾರ್ಯಕ್ರಮ ಮಾಡುವಾಗ
ಇನ್ವೈಟ್ ಮಾಡ್ಲೇಬೇಕಿತ್ತು ದೇವೇಗೌಡರನ್ನ. ಪಕ್ಷಾತೀತವಾಗಿ ಬಿಟ್ರುವೆ ಒಬ್ಬ ಮಾಜಿ ಪ್ರಧಾನಿ ಅಂತನಾದ್ರೂ ಇನ್ವೈಟ್ ಮಾಡ್ಬೇಕಿತ್ತು. ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ. ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು. ಥ್ಯಾಂಕ್ ಯು.